ವೆಲ್ಕಮ್ ಟು GDR ಸ್ಕೂಲಿಂಗ್ ಅಡ್ಡ. ಸೊ ಇವತ್ತಿನ ದಿನ ನಾವು ನಿಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡ್ ನ 8th ಕ್ಲಾಸ್ ನ ಹಿಂದಿ ಚಾಪ್ಟರ್ ಏನಿದೆ ಸಮಾಚಾರ ಪತ್ರ ಕಿ ಆತ್ಮಕಥಾ. ಸೊ ಆ ಚಾಪ್ಟರ್ ನ ನಾವು ಇವತ್ತು ನೋಡೋಣ. ಓಕೆ, ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಸಿ. ನಿಮ್ದು ಚಾಪ್ಟರ್ 6 ಇದೆ 8th ಕ್ಲಾಸ್ಗೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ಸಮಾಚಾರ ಪತ್ರ ಕಿ ಆತ್ಮಕಥಾ. ಓಕೆ, ಸೊ ಲೆಟ್ಸ್ ಸಿ ಪಾಠ ಸ್ಟಾರ್ಟ್ ಮಾಡೋಣ. ಏನಿದೆ ನೋಡೋಣ. ಸಮಾಚಾರ ಪತ್ರ ಕಿ ಆತ್ಮಕಥಾ ಏನಂತೆ इस पाठ के द्वारा बच्चे समाचार पत्र के महत्व और लाभ को समझ सकते हैं. ಏನಂತೆ ಈ ಪಾಠದಿಂದ ಮಕ್ಕಳು ಏನಂತಪ್ಪ ಅಂತಂದ್ರೆ ಸಮಾಚಾರ ಪತ್ರದ ಮಹತ್ವ ಅಂದ್ರೆ ಏನು, ನ್ಯೂಸ್ ಪೇಪರ್ ಏನ್ ಬರುತ್ತೆ ಆ ನ್ಯೂಸ್ ಪೇಪರ್ ನ ಇಂಪಾರ್ಟೆನ್ಸ್ ನೀವು ತಿಳ್ಕೊತೀರಿ ಅಂತ ಹೇಳ್ತಾ ಇದ್ದಾರೆ. ಮಹತ್ವವನ್ನ ತಿಳ್ಕೊಂತೀರಿ ಮತ್ತೆ ಅದರಿಂದ ಆಗುವ ಲಾಭವನ್ನ ತಿಳಿದುಕೊಳ್ತೀರಿ ಅಂತ ಹೇಳ್ತಾರೆ. ಓಕೆ, ಸೊ ಲೆಟ್ಸ್ ಸಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಗೆ ಒಂದು ಪದ್ಯ ತರ ಕೊಟ್ಟಿದ್ದಾರೆ. ಲೆಟ್ಸ್ ಸಿ ನೋಡೋಣ. ಏನಿದೆ, रोज सवेरे घर में आऊं, देश विदेश की खबर सुनाऊं, जमीन आसमान की बातें बताऊं, जानते हो मैं कौन हूँ. ಏನಂತ ಹೇಳ್ತಾ ಇದೆ ಅದು ಸಮಾಚಾರ ಪತ್ರ. ರೋಜ್ ಸಬೇರೆ ಘರ್ ಮೇ ಆऊं, ಪ್ರತಿದಿನ ಬೆಳಿಗ್ಗೆನೆ ಮನೆಗೆಲ್ಲ ನಾನು ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದೆ. ದೇಶ್ ವಿದೇಶ್ ಕಿ ಖಬರ್ ಸುನಾವು, ದೇಶ ವಿದೇಶಗಳ ಸುದ್ದಿಯನ್ನ ನಿಮಗೆ ತಿಳಿಸ್ತೀನಿ, ನಿಮ್ಗೆ ಮುಟ್ಟಿಸ್ತೀನಿ. ಜಮೀನ್ ಆಸ್ಮಾನ್ ಕಿ ಬಾತೆ ಬತಾವು, ಏನಂತೆ ಭೂಮಿ ಆಕಾಶದ ಎಲ್ಲಾ ಸುದ್ದಿಗಳನ್ನು ನಾನು ನಿಮಗ್ ತಿಳಿಸ್ತೀನಿ. ಜಾನ್ತೆ ಹೋ ಮೈ ಕೋನ್ ಹೂ ಅಂತ ಕೇಳ್ತಾ ಇದ್ದೇನು, ನಾನು ಇಷ್ಟೆಲ್ಲಾ ಮಾಡ್ತೀನಲ್ಲ ನಾನು ಯಾರಂತ ನಿಮಗ್ ಗೊತ್ತಾ ಅಂತ ಕೇಳ್ತಾ ಇದೆ. ಯಾರು? ಸಮಾಚಾರ ಪತ್ರ. ಹೌದಲ್ವಾ? ಸಮಾಚಾರ ಪತ್ರ ಇದನ್ನೆಲ್ಲ ಮಾಡುತ್ತೆ. ಓಕೆ, ಸಮಾಚಾರ ಪತ್ರಕ್ಕೆ ಒಂದಷ್ಟು ಎಕ್ಸಾಂಪಲ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ, ಡೆಕ್ಕನ್ ಹೆರಾಲ್ಡ್ ಕೊಟ್ಟಿದ್ದಾರೆ. ಓಕೆ, ಆಂಧ್ರ ಜ್ಯೋತಿ, ಪ್ರಜಾವಾಣಿ, ದೈನಿಕ್ ಜಾಗರಣ, ಓಕೆ, ವಿಜಯ ಕರ್ನಾಟಕ, ಇವೆಲ್ಲ ಪತ್ರಿಕೆಗಳ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಕನ್ನಡ ಪ್ರಭ ಇವೆಲ್ಲ ಒಂದು ಚಿತ್ರಗಳಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರ ಮೂಲಕ ನಾವು ಏನ್ ತಿಳ್ಕೋಬಹುದು, ಸಮಾಚಾರ ಪತ್ರಗಳು ಅದರ ಒಂದೇನ್ ಹೇಳ್ತಾ ಇದೆ ಪದ್ಯ, ಅದು ರೋಜ್ ಸಬೇರೆ ಘರ್ ಮೇ ಆವು, ದೇಶ್ ವಿದೇಶ್ ಕಿ ಖಬರ್ ಸುನಾವು ಅಂತ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ, ದಿನ ಬೆಳಗಾದ್ರೂ ನಿಮ್ ಮನೆಗ್ ಬರ್ತೀನಿ, ದೇಶ ವಿದೇಶಗಳ ಸುದ್ದಿಯನ್ನ ತಿಳಿಸ್ತೀನಿ, ಭೂಮಿ ಆಕಾಶದ ಸುದ್ದಿಯನ್ನ ನಿಮಗೆ ಮುಟ್ಟಿಸ್ತೀನಿ, ಮಾತುಗಳನ್ನ ನಿಮಗೆ ಕೇಳಿಸ್ತೀನಿ. ಸೊ ನಾನ್ ಯಾರಂತ ಗೊತ್ತಾ ಅಂತ ಕೇಳುತ್ತೆ. ಸೊ ಅದು ಯಾರಪ್ಪ? ಸಮಾಚಾರ ಪತ್ರ. ಓಕೆ, ಸೊ ಇಲ್ಲೇನ್ ಹೇಳ್ತಾರೆ ನೋಡ್ರಿ, ಯಾದ್ ಆಯಾ ಆಪ್ಕೋ ಮೈ ಹಿ ಸಮಾಚಾರ ಪತ್ರ ಹೂ. ಏನಂತ ಹೇಳ್ತಾ ಇದೆ ಇದು, ನಿಮ್ಗೆ ನೆನ್ಪಾಯ್ತಾ ನಾನ್ ಯಾರಂತ? ನಾನೇ ಸಮಾಚಾರ ಪತ್ರ, ನ್ಯೂಸ್ ಪೇಪರ್ ಅಂತ ಹೇಳ್ತಾ ಇದೆ. ಓಕೆ, ಸುಬಹ ಹೋತೆ ಹಿ ಮೈ ಹರ್ ಘರ್ ಮೇ ದಿಖಾಯಿ ದೇತಾ ಹೂ. ಏನ್ ಹೇಳ್ತಾ ಇದೆ, ಬೆಳಗಾದ್ರೆ ಸಾಕು ಎಲ್ಲರ ಮನೆಯಲ್ಲೂ ನಾನು ಕಾಣಿಸ್ತಾ ಇರ್ತೀನಿ. ಯಾರು? ನ್ಯೂಸ್ ಪೇಪರ್, ಸಮಾಚಾರ ಪತ್ರ. ಇವಾಗ್ಲೂ ತುಂಬಾ ಮನೆಗಳಲ್ಲಿ ಏನಪ್ಪಾ ಅಂತಂದ್ರೆ ಬೆಳಗ್ಗೆ ನ್ಯೂಸ್ ಪೇಪರ್ ಅನ್ನ ತರಿಸ್ತಾರೆ, ವಾರ್ತಾ ಪತ್ರಿಕೆಯನ್ನ ತರಿಸ್ತಾರೆ. ಹೌದಲ್ವಾ? ತರಿಸಿ ಓದೋದು, ಆ ಎಲ್ಲ ಊರು ದೇಶ ವಿದೇಶಗಳ ಸುದ್ದಿಯನ್ನ ತಿಳ್ಕೊಳ್ಳೋದು, ಎಲ್ಲಿ ಏನ್ ಘಟನೆ ನಡೆದಿದೆ ಎಲ್ಲವೂ ನಮ್ಗೆ ನ್ಯೂಸ್ ಪೇಪರ್ ಅಲ್ಲಿ ತಿಳಿದು ಬರುತ್ತೆ. ಸೊ ನ್ಯೂಸ್ ಪೇಪರ್ ಅನ್ನ ತುಂಬಾ ಮನೆಗಳಲ್ಲಿ ತರಿಸ್ತಾರೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ಪೇಪರ್ ಮನೆಯಲ್ಲಿ ಬಂದಿರುತ್ತೆ. ಕೈ ಲೋಗೋ ಕಿ ಮುझे ಪಡೆ ಬಿನಾ ಸುಬಹ ಹಿ ನಹಿ ಹೋತಿ. ಏನಂತೆ, ತುಂಬಾ ಜನರಿಗೆ ನ್ಯೂಸ್ ಪೇಪರ್ ಓದಲ್ದೆ ಬೆಳಗ್ಗೆ ಆಗಲ್ಲ ಅಂತ ಹೇಳುತ್ತೆ. ಹೌದಲ್ವಾ? ಏನು ನ್ಯೂಸ್ ಪೇಪರ್ ಹೇಳ್ತಾ ಇದೆ, ಬಹಳ ಜನರಿಗೆ ನನ್ನನ್ನ ಓದಿಲ್ಲ ಅಂದ್ರೆ ಬೆಳಕೆ ಆಗಲ್ಲ ಅಂತ ಸಮಾಚಾರ ಪತ್ರ ಹೇಳ್ತಾ ಇದ್ದಾರೆ. ಸಮಾಚಾರ ಪತ್ರ ಓದೋದು ಅಷ್ಟೊಂದು ಅವರಿಗೆ ರೂಢಿಗತವಾಗಿರುತ್ತೆ. ಹೌದಲ್ವಾ? ಕೈ ಮುझे ಪಡ್ತೆ ಪಡ್ತೆ ಹಿ ಚಾಯ್ ಯಾ ಕಾಫಿ ಪೀತೆ ಹೇ. ಏನಂತೆ, ತುಂಬಾ ಜನ ನನ್ನನ್ನ ಓದ್ತಾನೆ ಏನ್ ಮಾಡ್ತಾರೆ, ಚಾಯ್ ಅಥವಾ ಕಾಫಿಯನ್ನ ಕುಡಿತಾರೆ ಅಂತ ಹೇಳ್ತಾ ಇದೆ. ಯಾರು? ಸಮಾಚಾರ ಪತ್ರ. ಹೌದಲ್ವಾ? ओके, तो मैं व्यक्ति के जीवन का एक महत्वपूर्ण हिस्सा बन गया हूँ. ಏನಂತೆ, ವ್ಯಕ್ತಿಗಳ ನಾನು ಏನಾಗಿದ್ದೀನಿ, ಜೀವನದಲ್ಲಿ ಒಂದು ಮಹತ್ವಪೂರ್ಣ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೀನಿ, ಅವರ ಲೈಫ್ ಅಲ್ಲಿ ಒಂದು ಪಾರ್ಟ್ ಆಗ್ಬಿಟ್ಟಿದೀನಿ, ನನ್ನ ಬಿಟ್ಟು ಅವ್ರಿಗೆ ಇರಕ್ ಆಗಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ಪೇಪರ್ ಓದೋದು, ನ್ಯೂಸ್ ಪೇಪರ್ ನೋಡ್ತಾ ಚಾಯ್ ಕಾಫಿಯನ್ನ ಕುಡಿಯೋದು ಅವರಿಗೆ ರೂಢಿಗತ ಆಗಿದೆ ಅಂತ ಹೇಳುತ್ತೆ. ಮೈ ಮನುಷ್ಯ ಕೋ उनके अपने घर बैठे बैठे सारे ವಿಶ್ವ ಕಿ ಜಾನ್ಕಾರಿ ದೇತಾ ಹೂ. ಏನಂತ ಹೇಳ್ತಾ ಇದೆ, ನಾನು ಮನುಷ್ಯರಿಗೆ ಮನೆಯಲ್ಲಿ ಕೂತೇನೆ ಎಲ್ಲಾ ವಿಶ್ವದ ಏನು ಸುದ್ದಿಯನ್ನ ಮುಟ್ಟಿಸ್ತೀನಿ, ಒಂದು ವಿಷಯಗಳನ್ನ ತಿಳಿಸ್ತೀನಿ ನಾನು ಅಂತ ಹೇಳ್ತಾ ಇದೆ. ಮೈ ಅಮೀರ್ ಗರೀಬ್ ಸಬ್ಕೆ ಜ್ಞಾನ ಕಾ ಸಸ್ತಾ और ಸುಲಭ ಸಾಧನ್ ಹೂ. ಏನಂತ ಹೇಳ್ತಾ ಇದೆ, ದುಡ್ಡಿರೋರು ಆಯ್ತು, ದುಡ್ಡಿಲ್ದೇ ಇರೋರು, ಸಾಹುಕಾರರು, ಬಡವರು, ಎಲ್ರಿಗೂ, ಅಮೀರ್ ಗರೀಬ್ ಎಲ್ರಿಗೂ ನಾನು ಏನಾಗಿದ್ದೀನಿ, ಜ್ಞಾನವನ್ನ ಕೊಡುವಂತಹ ಒಂದು ಸಸ್ತಾ ಸಾಧನ ಅಂತ ಹೇಳಿ, ಸುಲಭ ಸಾಧನವಾಗಿದ್ದೀನಿ ಅಂತ ಹೇಳ್ತೇನೆ. ಏನು, ಅಗ್ಗದ ಒಂದು ಸಾಧನವಾಗಿದ್ದೇನೆ. ಇನ್ನು ಬಹಳ ಕಡಿಮೆ ರೇಟ್ ಅಲ್ಲಿ ಬರುತ್ತೆ. ನ್ಯೂಸ್ ಪೇಪರ್ ಎಷ್ಟು ಕಾಸ್ಟ್ ಇರುತ್ತೆ ನಮ್ಮಲ್ಲಿ? 3 ರೂಪಾಯಿ 4 ರೂಪಾಯಿ. ಹೌದಲ್ವಾ? 2 ರೂಪಾಯಿ 3 ರೂಪಾಯಿ 4 ರೂಪಾಯಿ ನ್ಯೂಸ್ ಪೇಪರ್ ಪ್ರತಿದಿನಕ್ಕೆ ಕಾಸ್ಟ್ ಇರುತ್ತೆ. ಸೊ ನೀವು ಒಂದ್ ತಿಂಗಳು ತಗೊಂಡ್ರು ಒಂದು ಎಷ್ಟಾಗತ್ತಪ್ಪ, ಒಂದು 300 ರೂಪಾಯಿ 400 ರೂಪಾಯಿ 1000 ರೂಪಾಯಿವರೆಗೂ ಬಿಲ್ ಆಗುತ್ತೆ. ಒಂದು ತಿಂಗಳವರೆಗೂ ನೀವು 1000 ರೂಪಾಯಿ ಕೊಟ್ಬಿಟ್ಟು ಇಡೀ ದೇಶ ವಿದೇಶಗಳ ಸುದ್ದಿಯನ್ನ ದಿನ ಪ್ರತಿದಿನ ನಿಮ್ ಮನೆಯಲ್ಲಿ ನೀವು ಬಂದ್ ಮುಟ್ಟಿಸ್ತದೆ.
ನೀವು ಓದ್ತೀರಾ ಅಂತಂದ್ರೆ ಎಷ್ಟು ಒಳ್ಳೆಯ ವಿಷಯ. ಅದಕ್ಕೆ ಅದೇನು ಹೇಳ್ತಾ ಇದೆ, ಎಲ್ಲ ಸಾಹುಕಾರ ಬಡವ ಎಲ್ಲರಿಗೂ ಕೂಡ ನಾನು ಏನಾಗಿದೆ ಅಗ್ಗದ ವಸ್ತು ಆಗಿದ್ದೇನೆ, ಜ್ಞಾನದ ಭಂಡಾರವಾಗಿದ್ದೇನೆ ಅಂತ ಹೇಳುತ್ತೆ. ಸೊ ಅದಕ್ಕೆ ಏನ್ ಹೇಳ್ತಾ ಇದೆ, ಅಮೀರ್ ಗರೀಬ್ ಸಬ್ಕೆ ಜ್ಞಾನ ಕಾ ಸಸ್ತಾ ಅವರ ಸುಲಭ ಸಾಧನ ಅಂತ ಹೇಳುತ್ತೆ. ओके सो नेक्स्ट ಹೇಳ್ತಾರೆ ನೋಡಿ, प्राचीन काल में राजा महाराजा कबूतरों के द्वारा संदेश भेजा करते थे. ಏನಂತೆ, ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರು ಏನ್ ಮಾಡ್ತಾ ಇದ್ರು, ಪಾರಿವಾಳಗಳ ಮುಖಾಂತರ ಸಂದೇಶಗಳನ್ನ ಕಳಿಸ್ತಾ ಇದ್ರು ಅಂತ ಹೇಳುತ್ತೆ. ಹೌದಲ್ವಾ? ಹಳೆಯ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಅವಾಗ ಏನಿತ್ತು, ಅವಾಗೆಲ್ಲ ನ್ಯೂಸ್ ಪೇಪರ್ ಎಲ್ಲ ಇರ್ಲಿಲ್ಲ. ಸೊ ಅವಾಗ ಏನ್ ಮಾಡ್ತಾ ಇದ್ರು, ಪಾರಿವಾಳದ ಕಾಲಿಗೆ ಏನು ಪತ್ರಗಳನ್ನ ಕಟ್ಟಿ ಹಾರಿಸ್ಬಿಡ್ತಾ ಇದ್ರು, ಕಳಿಸ್ತಾ ಇದ್ರು. ಅವರಿಗೆ ಆ ಒಂದು ಪಾರಿವಾಳಗಳಿಗೆ ಎಲ್ಲ ಕಲಿಸ್ಬಿಟ್ಟಿದ್ರು, ಟ್ರೈನಿಂಗ್ ಕೊಟ್ಟಿದ್ರು. ಸೊ ಪಾರಿವಾಳಗಳು ಏನ್ ಮಾಡ್ತಾ ಇದ್ವು, ಅವರು ಪತ್ರವನ್ನ ಕಟ್ಟಿ ಬಿಟ್ರೆ ಅದು ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗಿ ತಲುಪ್ತಾ ಇತ್ತು. ಸೊ ಅದಕ್ಕೇನ್ ಹೇಳ್ತಾರೆ, ಪ್ರಾಚೀನ ಕಾಲ್ ಮೇ ರಾಜ ಮಹಾರಾಜ ಕಬೂತರ್ ಕೆ ದ್ವಾರ ಸಂದೇಶ ಭೇಜಾ ಕರ್ತೆ थे. ಸುದ್ದಿಗಳನ್ನ ತಲುಪಿಸ್ತಾ ಇದ್ರು. ಯಾರ ಮುಖಾಂತರ? ಪಾರಿವಾಳಗಳ ಮುಖಾಂತರ, ಕಬೂತರೋಂ ಕೆ ದ್ವಾರ ಅಲ್ವಾ. ಸಂದೇಶ ವಾಹಕ್ ಬಿ ಸಂದೇಶ್ ಲೇಕರ್ ಜಾತೆ ಥೇ. ಆ ಪಾರಿವಾಳಗಳನ್ನ ಬಿಟ್ರೆ ಮತ್ತೆ ಬೇರೆ ವ್ಯಕ್ತಿಗಳು ಸಂದೇಶವಾಹಕ ಅಂತ ಹೇಳಿ ಕೆಲವೊಬ್ಬ ವ್ಯಕ್ತಿಗಳನ್ನ ಸುದ್ದಿ ತಲುಪಿಸ್ಲಿಕ್ಕೆ ಅಂತಾನೆ ಕೆಲವೊಬ್ಬ ವ್ಯಕ್ತಿಗಳನ್ನ ಇಡ್ತಾ ಇದ್ರು ರಾಜ ಮಹಾರಾಜರು. ಸೊ ಅವರುಗಳು ಕೂಡ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಪತ್ರಗಳನ್ನ ತೆಗೆದುಕೊಂಡು ಹೋಗಿ ಯಾವ ಜಾಗಕ್ಕೆ ತಲುಪಿಸ್ಬೇಕು ಆ ಜಾಗಕ್ಕೆ ಹೋಗಿ ತಲುಪಿಸ್ತಾ ಇದ್ರು. आज समाचार पहुंचाने के कई साधन बने हैं, जिनमें रेडियो, टेलीफोन, दूरदर्शन, कंप्यूटर आदि मेरे साथी है. ಏನ್ ಹೇಳ್ತಾ ಇದೆ ಅದು, ಇವಾಗ ಈಗಿನ ಸಮಯದಲ್ಲಿ ಸಮಾಚಾರವನ್ನ ಮುಟ್ಟಿಸಲು ಬಹಳಷ್ಟು ಸಾಧನಗಳಾಗಿ ಬಿಟ್ಟಿವೆ, ಬಹಳಷ್ಟು ಏನೋ ಬೇರೆ ಬೇರೆ ವೆರೈಟಿ ಸಾಧನಗಳು ಬಂದ್ಬಿಟ್ಟಿದ್ದೇವೆ. ನನ್ನ ಜೊತೆಗಾರರಾಗಿದ್ದಾರೆ ಯಾರ್ಯಾರಪ್ಪ ಅಂದ್ರೆ, ರೇಡಿಯೋ, ಟೆಲಿಫೋನ್, ಟಿವಿ, ದೂರದರ್ಶನ ಅಂದ್ರೆ ನಾವು ಟಿವಿ ನೋಡ್ತೀವಿ, ಕಂಪ್ಯೂಟರ್ ಆದಿ ಮೇರೆ ಸಾಥಿ ಹೇ. ಏನಂತ ಹೇಳ್ತಾ ಇದೆ, ಇವೆಲ್ಲವೂ ನನ್ನ ಜೊತೆಗಾರರಾಗಿದ್ದಾರೆ ಸುದ್ದಿ ತಲುಪಿಸ್ಲಿಕ್ಕೆ. ಇವರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ, ಸುದ್ದಿಗಳನ್ನ ಸಂದೇಶಗಳನ್ನ ತಲುಪಿಸಲು ಜನರಿಗೆ ಸಹಾಯವಾಗುತ್ತಾರೆ ಅಂತ ಹೇಳ್ತಾ ಇದೆ. ಓಕೆ, ಸೊ ಇಲ್ಲಿ ನೋಡೋಣ, ರೇಡಿಯೋ जैसे साधनों से समाचार केवल सुना जा सकता है और दूरदर्शन जैसे साधनों के द्वारा सुनने के साथ साथ घटनाओं को देखा जा सकता है. ಏನಂತ ಹೇಳ್ತಾ ಇದೆ, ರೇಡಿಯೋ ಅನ್ನೋ ಸಾಧನದಲ್ಲಿ ಸಮಾಚಾರವನ್ನು ನಾವು ಕೇವಲ ಕೇಳಬಹುದು, ನೋಡ್ಲಿಕ್ಕೆ ಆಗುವುದಿಲ್ಲ, ಸ್ವಲ್ಪ ಬರೀ ಕೇಳಬಹುದು, ಕೇಳಿ ಅದನ್ನ ಅರ್ಥ ಮಾಡ್ಕೋಬೇಕು. ಆದರೆ ಈ ದೂರದರ್ಶನ ಏನಿದೆಯಲ್ಲ, ಟಿವಿ ಏನಿದೆಯಲ್ಲ, ಇದರಲ್ಲಿ ನ್ಯೂಸ್ ಅನ್ನ ಸುದ್ದಿಗಳನ್ನ ನಾವು ಕೇಳುವುದರೊಂದಿಗೆ ನೋಡಲೂಬಹುದು ಅಂತ ಹೇಳುತ್ತೆ. ओके, लेकिन इन सभी में से मैं सरल और मितव्ययी साधन हूँ और लोगों तक तरह तरह के समाचार पहुंचाता हूँ. ಆದ್ರೆ ಏನ್ ಹೇಳ್ತಾ ಇದೆ, ಆದ್ರೆ ಇವೆಲ್ಲವುಗಳಲ್ಲಿ ನಾನು ಸರಳ ಮತ್ತ ಮಿತವ್ಯಯಿ ಸಾಧನವಾಗಿದ್ದೇನೆ. ಮಿತವ್ಯಯಿ ಅಂದ್ರೆ ಕಡಿಮೆ ಖರ್ಚಿನ ಸಾಧನವಾಗಿದ್ದೇನೆ. ಅಷ್ಟರಲ್ಲಿಯೇ ನಾನೇನ್ ಮಾಡ್ತೇನೆ, ಎಲ್ಲ ಜನರ ಮನೆಗೂ ಮುಟ್ಟಿ ತರತರಗಳ ಬೇರೆ ಬೇರೆ ವಿಚಾರಗಳನ್ನ ಮುಟ್ಟಿಸ್ತೇನೆ ಅಂತ ಹೇಳುತ್ತೆ. ಓಕೆ, ಸೊ ಸಮಾಚಾರ ಪತ್ರ ನಾವು ಕಡಿಮೆ ಖರ್ಚಿನ ಒಂದು ಒಳ್ಳೆಯ ಸಾಧನ ಅಂತ ಹೇಳಬಹುದು. ಯಾಕಂದ್ರೆ ಟಿವಿ ನೋಡ್ಬೇಕಂದ್ರೆ ಟಿವಿಗೆ ನಾವು ಇನ್ವೆಸ್ಟ್ ಮಾಡ್ಬೇಕು. ಟಿವಿ ಒಂದು 20-30 ಸಾವಿರ ಖರ್ಚು ಮಾಡಿ ಟಿವಿ ತಗೊಂಡ್ ಬರ್ಬೇಕು. ಟಿವಿಗೆ ಮತ್ತೆ ಕೇಬಲ್ ಕನೆಕ್ಷನ್ ಹಾಕ್ಬೇಕು, ತಿಂಗಳು ಕೇಬಲ್ ಚಾರ್ಜ್ ಮಾಡಿಸ್ಬೇಕು. ಸೊ ಅದೆಲ್ಲವೂ ಏನು ಖರ್ಚು ಜಾಸ್ತಿ ಆಗುತ್ತೆ. ರೇಡಿಯೋ ಖರೀದಿ ಮಾಡ್ಬೇಕು, ಅದನ್ನು ಕೂಡ ಖರ್ಚಾಗುತ್ತೆ. ಬಟ್ ನ್ಯೂಸ್ ಪೇಪರ್ ಏನಿದೆ, ಕಡಿಮೆ ಮಿತವ್ಯಯಿ ಖರ್ಚಿನಲ್ಲಿ ನಮಗೆ ಏನಾಗ್ತಾ ಇದೆಪ್ಪ ಅಂತಂದ್ರೆ, ತರತರದ ಸುದ್ದಿಗಳನ್ನ ನಮಗೆ ಬಂದು ತಲುಪಿಸ್ತಾ ಇದೆ. ಇಲ್ಲಿ ನೋಡಿ, ಪಿಕ್ಚರ್ ಅಲ್ಲಿ ರೇಡಿಯೋ, ಮೊಬೈಲ್, ಕಂಪ್ಯೂಟರ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, तो भारत वर्ष में पहले मैं अंग्रेजी में बंगाल गजट नाम से सन 1780 में ಪ್ರಕಾಶಿತ हुआ. ಏನಂತ ಹೇಳ್ತಾ ಇದೆ, ನ್ಯೂಸ್ ಪೇಪರು ಭಾರತ ವರ್ಷದಲ್ಲಿ ಮೊದಲ ಬಾರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಬಂಗಾಲ್ ಗೆಜೆಟ್ ಅನ್ನೋ ಹೆಸರಲ್ಲಿ 1780ರಲ್ಲಿ ಫಸ್ಟ್ ನ್ಯೂಸ್ ಪೇಪರ್ ಪ್ರಕಟವಾಯ್ತಂತೆ. ಯಾವ ಹೆಸರಲ್ಲಿ? ಬಂಗಾಲ್ ಗೆಜೆಟ್ ಅನ್ನೋ ಹೆಸರಲ್ಲಿ 1780ರಲ್ಲಿ ಇಂಗ್ಲಿಷ್ ಅಲ್ಲಿ ನ್ಯೂಸ್ ಪೇಪರ್ ಏನಾಗಿತ್ತು, ಮೊದಲಿಗೆ ಪ್ರಕಾಶಿತವಾಗಿತ್ತು, ಪಬ್ಲಿಷ್ ಆಗಿತ್ತು, ಪ್ರಕಟಣೆಗೊಂಡಿತ್ತು ಅಂತ ಹೇಳ್ತೀವಿ. ಅಲ್ಲಿ ಭಾರತ ವರ್ಷದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳ್ತೀವಿ. ಹಿಂದಿ ಮೇ ಉದಂತ ಮಾರ್ತಂಡ ನಾಮ್ ಸೆ और कन्नड़ में मंगलूर समाचार के रूप में सन 1843 में पहले प्रकट हुआ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದೆ, ಹಿಂದಿಯಲ್ಲಿ ಉದಂತ ಮಾರ್ತಂಡ್ ಅಂತ ಹೇಳಿ, ಮತ್ತೆ ಕನ್ನಡದಲ್ಲಿ ಮಂಗಳೂರು ಸಮಾಚಾರ ಅಂತ ಹೇಳಿ
ಏನು ಸಮಾಚಾರ ಪತ್ರದ ರೂಪದಲ್ಲಿ 1843ರಲ್ಲಿ ಮೊದಲ ಬಾರಿಗೆ ಪ್ರಕಟವಾಯಿತಂತೆ. ಮೊದಲು ಯಾವುದು ಪ್ರಕಟ ಆಗಿದ್ದು ಇಂಗ್ಲಿಷ್ ಭಾಷೆಯಲ್ಲಿ 1780ರಲ್ಲೇ ಪ್ರಕಟವಾಗಿತ್ತು ಬಂಗಾಲ್ ಗೆಜೆಟ್ ಅಂತ ಹೇಳಿ. ಅದ ನಂತರ ಹಿಂದಿಯಲ್ಲಿ ಉದಂತ್ ಮಾರ್ತಂಡ್ ಅಂತ ಹೇಳಿ, ಮತ್ತೆ ಕನ್ನಡದಲ್ಲಿ ಮಂಗಳೂರು ಸಮಾಚಾರ ಅಂತ ಹೇಳಿ 1843ರಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಪ್ರಕಟಗೊಂಡಿತ್ತು ಅಂತ ಹೇಳಿ ಹೇಳ್ತಾ ಇದೆ. ವರ್ತಮಾನ ಸಮಯ ಮೇ ವಿಭಿನ್ನ ಭಾಷಾओं में हजारों की संख्या में मैं प्रकाशित होता रहता हूँ. ವರ್ತಮಾನದಲ್ಲಿ ಅಂದ್ರೆ ಈಗಿನ ಸಮಯದಲ್ಲಿ ಹಲವಾರು ಭಾಷೆಗಳಲ್ಲಿ ವಿಭಿನ್ನ ಹೆಸರುಗಳಲ್ಲಿ ಸಾವಿರಾರು ಗಟ್ಟಲೆ ಏನು ಇವಾಗ ನ್ಯೂಸ್ ಪೇಪರ್ ಆಗಿರುತ್ತೆ. ಕನ್ನಡದಲ್ಲಿ ಎಷ್ಟೊಂದು ನ್ಯೂಸ್ ಪೇಪರ್ ಆಗಿದೆ. ಕನ್ನಡವಾಣಿ, ಏನು ಕನ್ನಡಪ್ರಭ, ವಿಜಯವಾಣಿ, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ಮತ್ತೆ ತುಂಬಾ ಈ ರೀತಿ ಎಲ್ಲ ಪ್ರಜಾವಾಣಿ, ಈ ರೀತಿ ತುಂಬಾನೇ ಹೆಸರುಗಳಾಗ್ಬಿಟ್ಟಿವೆ. ಸಣ್ಣ ಪುಟ್ಟ ಎಲ್ಲ ಪತ್ರಿಕೆಗಳಾಗ್ಬಿಟ್ಟಿವೆ. ಬೇರೆ ಬೇರೆ ಭಾಷೆಗಳಲ್ಲಿ ಹಿಂದಿ, ಮರಾಠಿ, ತೆಲುಗು, ಕನ್ನಡ, ಮತ್ತೆ ಗುಜರಾತಿ, ಬೆಂಗಾಲಿ, ಮತ್ತೆ ಇಂಗ್ಲಿಷ್ ಎಲ್ಲವೂ ಮತ್ತೆ ಬೇರೆ ಬೇರೆ ಎಲ್ಲ ಭಾಷೆಗಳಲ್ಲಿ ಕೂಡ ಸಾವಿರಾರು ಸಂಖ್ಯೆಗಳಲ್ಲಿ ಸಮಾಚಾರ ಪತ್ರಗಳು ಇವಾಗ ಪಬ್ಲಿಷ್ ಆಗ್ತಾ ಇದೆ ಸದ್ಯದ ಸಮಯದಲ್ಲಿ, ವರ್ತಮಾನ ಸಮಯದಲ್ಲಿ ಅಂತ ಹೇಳಿ ಹೇಳ್ತಾ ಇದೆ. ಓಕೆ, ನವಭಾರತ ಟೈಮ್ಸ್, ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ एक्सप्रेस, संयुक्त कर्नाटक, विजय कर्नाटक, प्रजावाणी, उदयवाणी, अमर उजाला, दैनिक जागरण, राजस्थान पत्रिका, जनता, जनसत्ता आदि उनके अनेक नामों से मैं आपको मिल सकता हूँ. ಸೊ ಇಲ್ಲೇನು ಹೇಳ್ತಾ ಇದೆ ನೋಡಿ, ಎಕ್ಸಾಂಪಲ್ ಹೇಳ್ತಾ ಇದೆ. ನವಭಾರತ ಟೈಮ್ಸ್ ಅಂತೆ, ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಏನು ಇಂಡಿಯನ್ ಎಕ್ಸ್ಪ್ರೆಸ್, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಪ್ರಜಾವಾಣಿ, ಉದಯವಾಣಿ, ಅಮರ್ ಉಜಾಲಾ, ದೈನಿಕ್ ಜಾಗರಣ, ರಾಜಸ್ಥಾನ್ ಪತ್ರಿಕಾ, ಜನಸತ್ತಾ ಆದಿ ಇಂತ ಇಷ್ಟೆಲ್ಲ ಇನ್ನೂ ಅನೇಕ ನ್ಯೂಸ್ ಪೇಪರ್ಗಳಿವೆ. ಆಂಧ್ರವಾಣಿ ಅಂತ ಇದೆ, ಆಂಧ್ರ ಜ್ಯೋತಿ ಅಂತ ಇದೆ. ಓಕೆ, ಕನ್ನಡದಲ್ಲೇ ಮತ್ತೆ ಬೇರೆ ಬೇರೆ ಎಲ್ಲ ಪತ್ರಿಕೆಗಳಿವೆ. ಸೊ ಅವೆಲ್ಲ ರೀತಿಗಳಲ್ಲಿ ಏನಪ್ಪಾ ಅಂತಂದ್ರೆ ಇವಾಗ ಎಷ್ಟೋ ಬೇರೆ ಬೇರೆ ವೆರೈಟಿಗಳಲ್ಲಿ ಪತ್ರಿಕೆಗಳು ಪಬ್ಲಿಷ್ ಆಗ್ತಾ ಇದೆ ಅಂತ ಹೇಳಿ ಅದು ಹೇಳ್ತಾ ಇದೆ. मैं दैनिक साप्ताहिक पाक्षिक आदि के रूप में आपके हाथ में रहता हूँ ಏನಂತ ಹೇಳ್ತಾ ಇದೆ. ಅದು ನಿತ್ಯದ ಪತ್ರಿಕೆ, ಡೈಲಿ ನ್ಯೂಸ್ ಪೇಪರ್ ಬರುತ್ತೆ, ವೀಕ್ಲಿ ಪೇಪರ್ಸ್ ಬರುತ್ತೆ, ಮತ್ತೆ ಆಮೇಲೆ ತಿಂಗಳಿಗೊಂದ್ಸಲಿ ಬರುತ್ತೆ. ಸೊ ಅವುಗಳನ್ನ ನಾವೇನ್ ಮಾಡ್ತೇವೆ ಬೇರೆ ಬೇರೆ ರೀತಿಯಲ್ಲಿ, ತಿಂಗಳಿಗೊಂದ್ಸಲ ಮ್ಯಾಗಝಿನ್ಸ್ ಬರುತ್ತೆ, ಆಮೇಲೆ ವಾರಕ್ಕೊಂದ್ಸಲ ಮ್ಯಾಗಝಿನ್ ಬರುತ್ತೆ, ವಾರದೊಂದ್ಸಲಿ ನ್ಯೂಸ್ ಪೇಪರ್ ಬರುತ್ತೆ, ಡೈಲಿ ನ್ಯೂಸ್ ಪೇಪರ್ ಅದು ಬೇರೆ. ಸೊ ಎಲ್ಲಾ ವಿಷಯಗಳಲ್ಲಿ ಬೇರೆ ಬೇರೆ ತರ ಒಂದು ನ್ಯೂಸ್ ಪೇಪರ್ಗಳು ಪಬ್ಲಿಷ್ ಆಗ್ತಾ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದೆ. विषय की दृष्टि से मुझे सामाजिक, धार्मिक, साहित्यिक, आर्थिक, सांस्कृतिक, मनोरंजक आदि वर्ग में विभाजित किया जाता है. तो ಏನ್ ಹೇಳ್ತಾ ಇದೆ, ವಿಷಯಗಳಿಗೆ ಸಂಬಂಧಪಟ್ಟಂಗೆ ಅದನ್ನ ಡಿವೈಡ್ ಮಾಡ್ತಾರಂತೆ. ಯಾವ್ಯಾವ ರೀತಿಯಲ್ಲಿ ಧಾರ್ಮಿಕ ವಿಷಯಗಳು ಒಂದ್ ಪೇಜ್ ಅಲ್ಲಿ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಒಂದ್ ಪೇಜ್ ಅಲ್ಲಿ, ಆರ್ಥಿಕ ಸಮಾಚಾರ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂಗೆ ಒಂದು ಪೇಜ್ ಅಲ್ಲಿ, ಸಾಂಸ್ಕೃತಿಕಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಷಯದಲ್ಲಿ ಒಂದು ಪತ್ರಿಕೆಯಲ್ಲಿ, ಮತ್ತೆ ಮನೋರಂಜನೆಗೆ ಸಂಬಂಧಪಟ್ಟಂಗೆ ಒಂದು ಬೇರೆ ಪೇಜು, ಈ ರೀತಿಯಾಗಿ ಮಕ್ಕಳ ಸಂಬಂಧಪಟ್ಟಂಗೆ ಒಂದು ಬೇರೆ ಪೇಜ್ ಇರುತ್ತೆ. ಸಂಡೇ ಎಲ್ಲ ಬರುತ್ತೆ, ನೀವು ನೋಡ್ತಾ ಇರ್ಬೇಕು, ಸಂಡೇ ಎಲ್ಲ ಕಥೆಗಳನ್ನ ಎಲ್ಲಗಳನ್ನ ಕೊಡ್ತಾ ಇರ್ತಾರೆ ವಿಶೇಷ ಪತ್ರಿಕೆ. ಸೊ ಆ ರೀತಿ ಎಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪತ್ರಿಕೆಯಲ್ಲಿ ಒಂದೊಂದು ಪುಟದಲ್ಲಿಯೂ ಕೂಡ ಒಂದೊಂದು ರೀತಿಯ ವಿಷಯಗಳನ್ನ ಅವರು ಪ್ರಸ್ತಾಪಿಸ್ತಾ ಪ್ರಿಂಟ್ ಮಾಡ್ತಿರ್ತಾರೆ. ಸೊ ಏನ್ ಹೇಳ್ತಾ ಇದೆ ಸಮಾಚಾರ ಪತ್ರ, ನಮಗೆ ಈ ರೀತಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ವಿಭಾಗ ಮಾಡಿ ನನ್ನನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪಬ್ಲಿಷ್ ಮಾಡ್ತಾರೆ ಅಂತ ಹೇಳಿ ಪತ್ರಿಕೆ ಹೇಳ್ತಾ ಇದೆ. ಓಕೆ, ಸೊ ಇಲ್ಲಿ ದೈನಿಕ ಜಾಗರಣ ಅಂತ ಹೇಳಿ ಒಂದು ಪತ್ರಿಕೆ ಮಾಡಿ ಮಗುವಿಗೆ ಹಾಕಿ ಅದನ್ನ ಇಲ್ಲಿ ತೋರಿಸಿದಾರೆ ನಿಮ್ಗೆ. ಓಕೆ, मुझ में देश विदेशों में घटने वाली घटनाओं का विवरण रहता है. मुझसे खेल कूद, सिनेमा, मौसम, नौकरी संबंधित विज्ञापन, बाजार भाव, कृषि व्यापार संबंधित सूचनाएं मिलती है. ಏನಂತ ಹೇಳ್ತಾ ಇದೆ, ನನ್ನಲ್ಲಿ ದೇಶ ವಿದೇಶಗಳ ಘಟನೆಗಳು ಎಲ್ಲವೂ ನನ್ನಲ್ಲಿ ಏನಾಗುತ್ತೆ, ಘಟನಾವಳಿಗಳು ನನ್ನಲ್ಲಿ ವಿವರಣೆಗಳಿರುತ್ತೆ. ಮತ್ತೆ ಏನು ಆಟಗಳ ಬಗ್ಗೆ, ಪಾಠಗಳ ಬಗ್ಗೆ, ಮತ್ತೆ ಸಿನಿಮಾಗಳ ಬಗ್ಗೆ, ಮತ್ತೆ ವಾತಾವರಣದ ಬಗ್ಗೆ, ನೌಕರಿ ಸಂಬಂಧಪಟ್ಟಂಗೆ ಅಡ್ವರ್ಟೈಸ್ಮೆಂಟ್ ಆಗಿರಬಹುದು, ಜಾಹೀರಾತುಗಳಾಗಿರಬಹುದು, ಮತ್ತೆ ವ್ಯಾಪಾರ ವ್ಯವಸ್ಥೆಗೆ ಸಂಬಂಧಪಟ್ಟಂತ ವಿಷಯಗಳಾಗಿರಬಹುದು, ಕೃಷಿ ಸಂಬಂಧಿತ ವ್ಯಾಪಾರದ ವಿಷಯಗಳಾಗಿರಬಹುದು, ಮತ್ತೆ ಈ ರೀತಿ ಎಲ್ಲಾ ನೋಟಿಸ್ಗಳಾಗಿರ್ಬಹುದು, ಎಲ್ಲವೂ ಏನಾಗಿರುತ್ತಪ್ಪ ಅಂತಂದ್ರೆ ನನ್ನಲ್ಲಿ ಇರುತ್ತೆ ಅಂತ ಹೇಳಿ ನ್ಯೂಸ್ ಪೇಪರ್ ಹೇಳ್ತಾ ಇದೆ. ಮತ್ತೆ ಹೇಳ್ತಾ ಇದೆ ಅದು ಕಾರ್ಟೂನ್ ಬಂದ್, ವಿವಾಹ ಸಂಬಂಧಿ ವಿಜ್ಞಾಪನ್, परीक्षा उपयोगी सामग्री, परीक्षा फल आदि भी मुझ में जान सकते हैं ಏನಂತ ಹೇಳ್ತಾ ಇದೆ. ಇಲ್ಲಿ ಕಾರ್ಟೂನ್ಗಳು ಇರುತ್ತೆ, ಏನು ಕಾರ್ಟೂನ್ಗಳನ್ನ ನೋಡಿ ನೀವು ಖುಷಿ ಪಡ್ತೀರಲ್ವಾ, ಕಾರ್ಟೂನ್ಗಳು ಕೂಡ ಇರುತ್ತೆ, ಪದಬಂಧ ಇರುತ್ತೆ, ವಿವಾಹ ಸಂಬಂಧಿ ವಿಜ್ಞಾಪನೆಗಳು ಇರ್ತವೆ, ವರ ಬೇಕಾಗಿದೆ, ವಧು ಬೇಕಾಗಿದೆ, ಆ ರೀತಿ ಕೂಡ ಎಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ.
ಪರೀಕ್ಷಾ ಉಪಯೋಗಿ ಸಾಮಗ್ರಿಗಳು ನಮಗೆ ಸಿಗ್ತವೆ. ಪರೀಕ್ಷೆಗೆ ಉಪಯೋಗ ಆಗುವಂತ ನಮ್ಮ ಸಾಮಗ್ರಿಗಳು, ಅಲ್ಲಿ ಕೆಲವೊಂದೇನೋ ಕ್ವಶನ್ ಆನ್ಸರ್ಸ್ ಕೊಟ್ಟಿರ್ತಾರೋ, ಅಥವಾ ಮತ್ತೊಂದೇನೋ ನೋಟಿಸ್ ಕೊಟ್ಟಿರ್ತಾರೋ, ಅಥವಾ ಪರೀಕ್ಷೆಗಳ ಬಗ್ಗೆ ಏನಾದ್ರು ಡೇಟ್ಸ್ ಕೊಟ್ಟಿರ್ತಾರೋ, ಈ ರೀತಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ. ಪರೀಕ್ಷಾ ಫಲ ರಿಸಲ್ಟ್ ಗಳು ಕೂಡ ಕೆಲವೊಂದ್ಸರಿ ಕೊಟ್ಟಿರ್ತಾರೆ. ಈ ರೀತಿ ಎಲ್ಲಾ ವಿಷಯಗಳು ವಾರ್ತಾ ಪತ್ರಿಕೆಯಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ, ಸಮಾಚಾರ ಪತ್ರದಲ್ಲಿ ಇರುತ್ತೆ ಅಂತ ಹೇಳಿ ಸಮಾಚಾರ ಪತ್ರ ನಮ್ಗೆ ಹೇಳ್ತಾ ಇದೆ. ओके सो नेक्स्ट पैराದಲ್ಲಿ ಏನ್ ಕೊಟ್ಟಿದ್ದಾರೆ, आजकल मेरे अंदर समय समय पर बड़े बड़े लेखकों की रचनाएं भी प्रकाशित होने लगी है. ಇವಾಗ ಏನಾಗ್ತಾ ಇದೆ, ಸಮಾಚಾರ ಪತ್ರದಲ್ಲಿ ಸಮಯ ಸಮಯಕ್ಕೆ ತಕ್ಕಂಗೆ ದೊಡ್ಡ ದೊಡ್ಡ ಲೇಖಕರ ರಚನೆಗಳೇನಿರ್ತವೆ, ಅವರು ಬರೆದಂತಹ ಕವಿತೆಗಳು ಅಥವಾ ಒಂದು ಲೇಖನಿಗಳು, ಕೃತಿಗಳು ಏನಿರುತ್ತೋ ಅವುಗಳು ಕೂಡ, ಕಥೆಗಳೆಲ್ಲ ಏನಾಗ್ತಾ ಇದೆ ಇವಾಗ ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಕೃತಿ ಏನಾದ್ರೂ ದೊಡ್ಡದಾಗಿತ್ತಂದ್ರೆ ವಾರ ವಾರ ಒಂದೊಂದು ಪಾರ್ಟ್ ಅನ್ನ ಅದರಲ್ಲಿ ಪಬ್ಲಿಷ್ ಮಾಡ್ತಾ ಇರ್ತಾರೆ. ಚಿಕ್ಕ ಕಥೆ ಇದ್ರೆ ಒಂದೇ ಸಲ ಪಬ್ಲಿಷ್ ಮಾಡಿರ್ತಾರೆ. ಸೊ ಈ ರೀತಿಯಲ್ಲಿ ಏನಾಗ್ತದೆ ಅಂದ್ರೆ ದೊಡ್ಡ ದೊಡ್ಡ ಲೇಖಕರ ಲೇಖನಿಗಳು ಕೂಡ ಇವಾಗ ಏನಾಗ್ತಾ ಇದೆ, ನ್ಯೂಸ್ ಪೇಪರ್ ಅಲ್ಲಿ, ಸಮಾಚಾರ ಪತ್ರದಲ್ಲಿ ಪ್ರಕಟಣೆ ಆಗ್ತಾ ಇದೆ ಅಂತ ಹೇಳಿ ಸಮಾಚಾರ ಪತ್ರ ಹೇಳ್ತಾ ಇದೆ. विशेषांकों में जीवनी, कविता, एकांकी नाटक, कहानी, आलोचना, स्वास्थ्य, फिल्म संबंधी सूचनाएं भी ಪ್ರಕಟ ಹೋತಿ रहती है. ಏನಂತೆ, ವಿಶೇಷ ಅಂಕಣದಲ್ಲಿ, ವಿಶೇಷ ಅಂಕ ಅಂತ ಹೇಳ್ತಾರೆ, ವಿಶೇಷ ಅಂಕಣಗಳನ್ನ ಮಾಡಿರ್ತಾರೆ. ಆ ಅಂಕಣಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಜೀವನದ ಬಗ್ಗೆ ಹೇಳಿರ್ತಾರೆ, ಕವಿತೆಗಳನ್ನ ಬರೆದಿರ್ತಾರೆ, ನಾಟಕಗಳನ್ನ ಹಾಕಿರ್ತಾರೆ, ಕಥೆಗಳನ್ನ ಬರೆದಿರ್ತಾರೆ, ಆಲೋಚನೆಗಳ ಬಗ್ಗೆ ಹೇಳಿರ್ತಾರೆ, ಇನ್ನು ಆರೋಗ್ಯ ಸಂಬಂಧಪಟ್ಟಂಗೆ ಬರೆದಿರ್ತಾರೆ, ಮತ್ತೆ ಮೂವೀಸ್ ಗಳ ಬಗ್ಗೆ, ಫಿಲ್ಮ್ ಗಳ ಬಗ್ಗೆ ಎಲ್ಲ ಹೇಳಿರ್ತಾರೆ. ಓಕೆ, ಸೊ ಆ ರೀತಿ ಎಲ್ಲ ನೋಟಿಸ್ ಗಳನ್ನ ಕೂಡ ಅದರಲ್ಲಿ ಹಾಕಿರ್ತಾರೆ, ಅದರಲ್ಲಿ ಸಮಾಚಾರ ಪತ್ರದಲ್ಲಿ. किसानों के लिए कृषि संबंधी विशेष जानकारी भी मैं देता हूँ. ಏನಂತ ಹೇಳ್ತಾ ಇದ್ದಾರೆ, ರೈತರಿಗೆ ಸಂಬಂಧಪಟ್ಟಂಗೆ ವಿಶೇಷ ಸುದ್ದಿಗಳನ್ನ, ಕೃಷಿಗೆ ಸಂಬಂಧಪಟ್ಟಂತಹ ವಿಶೇಷ ಸುದ್ದಿಗಳನ್ನ ಕೂಡ ಸಮಾಚಾರ ಪತ್ರದಲ್ಲಿ ಹಾಕಿರ್ತಾರೆ. ಸೊ ಆ ಒಂದು ಸುದ್ದಿಗಳನ್ನ ಕೂಡ ನಾನು ಜನರಿಗೆ ತಲುಪಿಸ್ತೇನೆ ಅಂತ ಹೇಳಿ ಸಮಾಚಾರ ಪತ್ರ ಹೇಳ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಪ್ಯಾರಾದಲ್ಲಿ ಏನಿದೆ, इन सब के अलावा लोग मेरे कारण वैज्ञानिक आविष्कारों से भी ಪರಿಚಿತ ಹೋತೆ ಹೇ. ಏನಂತೆ, ವಿಜ್ಞಾನದ ಏನು ಆವಿಷ್ಕಾರಗಳಿರುತ್ತೆ, ಹೊಸ ಹೊಸ ಪ್ರಯೋಗಗಳಾಗ್ತಾ ಇರುತ್ತೆ, ಅದರ ಬಗ್ಗೆ ಕೂಡ ಸಮಾಚಾರ ಪತ್ರದಲ್ಲಿ ಕೊಟ್ಟಿರ್ತಾರೆ. ಪ್ರತಿಯೊಬ್ಬ ಲೋಕಲೈಟ್ಸ್ ಜನರಿಗೂ ಕೂಡ ಅದರ ಬಗ್ಗೆ ಜ್ಞಾನ ಇರುವುದಿಲ್ಲ, ಎಲ್ಲರೂ ಅಷ್ಟೊಂದು ಅದರ ಬಗ್ಗೆ ಲಕ್ಷ್ಯ ಕೊಟ್ಟಿರುವುದಿಲ್ಲ. ಸೊ ನ್ಯೂಸ್ ಪೇಪರ್ ಅಲ್ಲಿ ಓದ ತಕ್ಷಣ ಅವರಿಗೂ ಕೂಡ ಏನಾಗುತ್ತಪ್ಪ, ಹೊಸ ವೈಜ್ಞಾನಿಕ ಒಂದು ಆವಿಷ್ಕಾರ ಏನಿದೆ ಅದರ ಬಗ್ಗೆ ಜ್ಞಾನ ಬರುತ್ತೆ, ತಿಳುವಳಿಕೆ ಅವರಿಗೂ ಕೂಡ बरते. यदि संग्रह की और ध्यान दें तो आवश्यक विषयों की कतरने भी अपने पास रख सकते हैं. ಏನಂತ ಹೇಳ್ತಾ ಇದಾರೆ, ಹಾಗೆ ನೋಡಿದ್ರೆ ಕೆಲವೊಂದು ಸಂಗ್ರಹ, ಏನಾದ್ರು ವಿಶೇಷ ವಿಷಯಗಳಿದ್ರೆ, ಏನೋ ಪಿಕ್ಚರ್ಸ್ ಇದ್ರೆ, ಅಥವಾ ನಿಮಗೆ ಉಪಯೋಗ ಆಗುವಂತ ಒಂದೇನಾದ್ರು ಸಮಾಚಾರ ಅದ್ರಲ್ಲಿದ್ರೆ ಅವುಗಳನ್ನ ನೀವು ಕತ್ತರಿಸಿ ಏನ್ ಮಾಡ್ಬೇಕು, ಕತ್ತರಿಸಿ ಪೋಸ್ಟ್ ಗಳನ್ನ ನೀವು ನಿಮ್ಮ ಹತ್ರ ಇಟ್ಕೊಳ್ಳಬಹುದು ಅಂತ ಹೇಳಿ ಹೇಳ್ತಾರೆ. ಆಜ್ ಮೇ ವ್ಯಕ್ತಿ ಕೆ ಜೀವನ್ ಕಾ ಏಕ್ ಅಭಿನ್ನ ಅಂಗ ಬನ್ ಗಯಾ ಹೂ. ಸೊ ಅದಕ್ಕೋಸ್ಕರ ನಾನು ಇವಾಗ ಏನಾಗಿದ್ದೀನಿ, ವ್ಯಕ್ತಿಯ ಜೀವನದ ಒಂದು ಅಭಿನ್ನ ಅಂಗವಾಗಿದ್ದೇನೆ ಅಂತ ಹೇಳಿ ಹೇಳ್ತಾ ಇದೆ. ಏನಾಗಿದೆ ಅಂತ ಸಮಾಚಾರ ಪತ್ರ ಅಭಿನ್ನ ಅಂಗವಾಗಿದೆ ವ್ಯಕ್ತಿ. ಯಾಕಂದ್ರೆ ತುಂಬಾ ವಿಷಯಗಳನ್ನ ನಾವು ನ್ಯೂಸ್ ಪೇಪರ್ ತಿಳ್ಕೊತೀವಿ, ಸಮಾಚಾರ ಪತ್ರದಿಂದ ತಿಳ್ಕೊತೀವಿ. ಡೈಲಿ ನಮ್ಗೆ ಎಲ್ಲಾ ನ್ಯೂಸ್ ಗಳು ಗೊತ್ತಿರಲ್ಲ. ನಾವ್ ಇವತ್ತು ಇಲ್ಲಿ ಸಿಟಿಯಲ್ಲಿ ಕುತ್ಕೊಂಡಿದೀವಿ ಅಂದ್ರೆ, ಫಾರಿನ್ ಅಲ್ಲಿ ಏನಾಗ್ತದೆ, ಅಮೆರಿಕದಲ್ಲಿ ಏನಾಗ್ತದೆ ನಾವು ಗೊತ್ತಿರಲ್ಲ. ಒಂದು ನ್ಯೂಸ್ ನೋಡ್ಬೇಕು, ಇಲ್ಲ ಅಂತಂತಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ನಾವು ನೋಡಿದ್ರೆ ನಮ್ಗೆ ಎಲ್ಲಾ ಸುದ್ದಿಗಳು ಸಿಗ್ತಾ ಇರುತ್ತೆ, ಹೌದಲ್ವಾ? ಓಕೆ, ಸೊ ಇಲ್ಲೇನಾಗ್ತಾ ಇದೆ, ಅದೇನ್ ಹೇಳ್ತಾ ಇದೆ, ವ್ಯಕ್ತಿ ಜೀವನದ ಒಂದು ಅಭಿನ್ನ ಅಂಗವಾಗಿದ್ದೇನೆ ಅಂತ ಹೇಳಿ ಹೇಳ್ತಾ ಇದೆ. अभी से आप भी मुझे पढ़ने लगेंगे तो आगे चलकर जीवन में मैं आपकी बहुत सहायता करूंगा. ಸೊ ಏನ್ ಹೇಳ್ತಾ ಇದೆ, ಅದಕ್ಕೆ ನೀವು ಕೂಡ ಇವಾಗಿಂದ ನನ್ನನ್ನ ಓದಕ್ ಪ್ರಾರಂಭ ಮಾಡಿದ್ರೆ ಜೀವನದಲ್ಲಿ ನಿಮಗೆ ನಾನು ಬಹಳ ಉಪಯೋಗಕಾರಿ ಆಗ್ತೇನೆ, ಸಹಾಯ ಆಗುತ್ತೇನೆ. ಅದಕ್ಕೆ ನೀವೇನ್ ಮಾಡ್ಬೇಕು, ನನ್ನನ್ನ ಓದಬೇಕು ಅಂತ ಹೇಳಿ ಸಮಾಚಾರ ಪತ್ರ ನಮಗೆ ಹೇಳ್ತಾ ಇದೆ. ಯಾರಿಗೆ? ನಿಮಗೆ 8ನೇ ಕ್ಲಾಸಿನ ತರಗತಿಯ ವಿದ್ಯಾರ್ಥಿಗಳಿಗೆ ಸಮಾಚಾರ ಪತ್ರ ಹೇಳ್ತಾ ಇದೆ. ಏನಂತ, ಇವಾಗ್ಲಿಂದ ನೀವು ನನ್ನನ್ನು ಓದಿ, ನಿಮಗೆ ನಾನು ಲಾಭದಾಯಕವಾಗಿರುತ್ತೇನೆ ಅಂತ ಹೇಳಿ, ಸಹಾಯಕಾರಿಯಾಗಿರುತ್ತೇನೆ ಅಂತ ಹೇಳಿ ಹೇಳ್ತಾ ಇದೆ. ಇದು ಕೇವಲ 8ನೇ ತರಗತಿ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಕೂಡ ಇದು ಉಪಯೋಗಕಾರಿಯಾಗಿರುತ್ತೆ. ಸೊ ಎಲ್ಲರೂ ಇದನ್ನ ಓದ್ಬೇಕು ಅಂತ ಹೇಳಿ ಹೇಳಬಹುದು. ಏಕ್ ಬಾರ್ ಆಪ್ಕಾ और मेरा रिश्ता बन जाए तो वह जिंदगी भर टूटेगा नहीं. ಏನಂತ ಹೇಳ್ತಾ ಇದೆ, ಒಂದು ಸಲಿ ನಿಮ್ಮ ನನ್ನ ಸಂಬಂಧ ಬೆಳೆದು ಬಿಟ್ರೆ ಅದೇನಾಗುತ್ತೆ, ಜೀವನದ ಕೊನೆಯವರೆಗೂ ಅದು ಮುರಿಯಲ್ಲ ಅಂತ ಹೇಳಿ
ಸಮಾಚಾರ ಪತ್ರ ನಮಗೆ ಹೇಳ್ತಾ ಇದೆ. ನೀವು ನೋಡ್ಬೋದು ಮನೆಯಲ್ಲಿ ಯಾರಿಗಾದ್ರೂ ನ್ಯೂಸ್ ನೋಡೋ ಒಂದು ಚಟ ಇದ್ರೆ ಅವ್ರು ಕರೆಕ್ಟ್ ನ್ಯೂಸ್ ಹತ್ತೋ ಟೈಮಿಗೆ ಕರೆಕ್ಟ್ ಆಗಿ ಬಂದಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಅವ್ರಿಗೆ ನ್ಯೂಸ್ ನೋಡ್ಲಿಲ್ಲ ಅಂತಂದ್ರೆ ಇರಕ್ಕಾಗಲ್ಲ. ಓಕೆ, ಹಾಗೆ ಕೆಲವೊಂದ್ಸಲಿ ನಮ್ಗೆ ನ್ಯೂಸ್ ಗಳ ಬಗ್ಗೆ ತಿಳ್ಕೊಳ್ಳೋದು, ಹೊಸ ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋದು ನಮಗೆ ಏನಾಗುತ್ತೆ, ಒಂದು ರೂಢಿಗತ ಆಗ್ಬಿಡುತ್ತೆ. ಅದನ್ನ ಬದಲಾಯಿಸೋದಿಕ್ಕೆ ಆಗೋದಿಲ್ಲ. ಚಲಿಯೇ ಆಜ್ ಸೆ ಹಿ ಯಹ ಆದತ್ ಡಾಲ್ ಲೀಜಿಯೆ. ಅದಕ್ಕೆ ಏನ್ ಹೇಳ್ತಾ ಇದೆ, ಇವತ್ತಿಂದಾನೇ ಈ ರೂಢಿಯನ್ನ ನೀವು ಬೆಳೆಸ್ಕೊಂಡ್ಬಿಡಿ. ಸಮಾಚಾರ ಪತ್ರ ಎಷ್ಟೊಂದು ಲಾಭದಾಯಕ ಇತ್ತು ನಮಗೆ ಅಂತ ಎಲ್ಲ ಹೇಳ್ತಲ್ವಾ ಅದು. ಸಮಾಚಾರ ಪತ್ರದ ಬಗ್ಗೆ ನೀವು ಕೇಳಿದ್ರಿ, ತಿಳ್ಕೊಂಡ್ರಿ, ಹೌದಲ್ವಾ? ಓಕೆ, ಸೊ ಈ ಪಾಠದಲ್ಲಿ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಪಾಠ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು. ನೆಕ್ಸ್ಟ್ ಚಾಪ್ಟರ್ ದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೇನಾದ್ರೂ ಸಮಸ್ಯೆ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಕೂಡ ಸಾಲ್ವ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.